ಹಾಗೆ ಚಿಕನ್ ಬರ್ಗರ್ ತಿಂತ ಇರೋದು ಅಲ್ಲಿಂದ ತುಂಬಾ ಜಾಲಿ ಇದೆ, ಎಲ್ಲ ಫುಡ್ ಬೇರೆ ವೆರೈಟಿ ಇದೆ. So this is my first time coming to this food festival. It's pretty crowded and I like this vibe. Like in Mangalore it's a little hard to find this crowd. It's fun here. ಇದು ನಾವು ಫಸ್ಟ್ ಬಂದದ್ದು ಇವತ್ತೇ, ನಿನ್ನೆ ಇತ್ತು ಆದ್ರೆ ನಾನು ನಿನ್ನೆ ಬರ್ಲಿಲ್ಲ, ಇವತ್ತೇ ಬಂದದ್ದು. ನೋಡುವಾಗ ಖುಷಿ ಆಗ್ತದೆ, ಎಲ್ಲ ಕ್ರೌಡ್ ಅಲ್ಲಿ ಉಂಟಲ್ಲ. I think this is the third year they're having food festival, but the vibe is always has been the same. And I've been coming here for the past 2 years, and this is my third time here. It's always fun to come out with your friends on a weekend and take a walk across the street and try new things. ಜನ ತೂದೆ ಮಂಡ್ಯಾಳ ಅಂಡಿ ಇಂಚಿನ ಒಂದು ಎಕ್ಸ್ಪೀರಿಯನ್ಸ್ ಈತ ಜನ ಯಾನು ಇನಿಯೇ ತೂ ಒಂದು ಪುಂಡ ಯಾವಣ್ಣ ಸಂಡೆ ಎಲ್ಲ ಬೈದಿನಿ ಬೊಕ್ಕ ಯಾಕಡೆ ಬರ್ಸಲ್ಲ ಇತ್ತಲ್ಲ ಬೊಕ್ಕ ಬರ್ಸರ್ದ ಹತ್ರ ಅವೇ ಸುರುಕು ಮಾತೆಲ್ಲ ಪೋಡಿ ಅಂತಾರೆ ಅಂದೆನ್ನೆ ಏರ್ಲ ಬರ ಏರ್ ಬಂದೆನ್ನೆ ಅಂಡ್ ಐತ ಮಸ್ತ್ ಜನ ಬರೋದಿಲ್ಲ ರೀ, ಬಾರಿ ಖುಷಿ ಆಗುತ್ತೆ ಡೇಟ್ ನಡಕೊಂಡು. ಇದು ಮೊದಲನೇ ಸಲ ಬಂದಿರೋದು, ಚೆನ್ನಾಗಿದೆ. ನಾನು ಕೋಡೆಲ್ಲ ಬೈದೇನೆ ಸೆಕೆಂಡ್ ಡೇ. So the food fest is really good. We are trying smoked barbecue. We tried some other stalls as well, like bursty chips, and it was really good. ತಿನ್ನಕ್ಕೆಲ್ಲ ತುಂಬಾ ಇದೆ, ಎಲ್ಲ ಕವರ್ ಮಾಡಕ್ಕಾಗಿಲ್ಲ, ಅದೇ ಬೇಜಾರು. ಅರೆ ತಿಂದಿದ್ದೆಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಾವು ತಿಂದದ್ದು ರಾಸ್ ಆಮ್ಲೆಟ್ ತಿಂದ್ವಿ, ಅದೊಳ್ಳೆ. ಮತ್ತೆ ಈಗ ಐಸ್ ಕ್ರೀಮ್, ಬೇರೆ ಬಿರಿಯಾನಿ. ಇನ್ನು ಬರ್ಲಿಕ್ಕೆ ಉಂಟು, ಇನ್ನು ಬೇರೆ ಫ್ರೆಂಡ್ಸ್ ಒಟ್ಟಿಗೆ ಬರ್ಲಿಕ್ಕೆ. ಅಂಡ್ ಮಸ್ತ್ ಸ್ಟಾಲ್ಸ್ ಎಡ್ಡೆ ಉಂಡು ಈ ಸರ್ತಿ, ಮಸ್ತ್ ಡಿಫ್ರೆಂಟ್ ಐಟಮ್ಸ್ ದ ಸ್ಟಾಲ್ಸ್ ಉಂಡು, ಮಸ್ತ್ ಶೋಕ್ ಆಗ್ತದೆ. ಎಂಚನೆ ನೆಕ್ಸ್ಟ್ ಇಯರ್ ನನ್ನ ಜಾಸ್ತಿ ಸ್ಟಾಲ್ಸ್ ಬತ್ತನ ನನ್ನೆಲ್ಲ ಖುಷಿ ಆಗ್ತದೆ. ತುಂಬಾ ವೆರೈಟೀಸ್ ಆಫ್ ಫುಡ್ ಇದೆ, ತುಂಬಾ ಖುಷಿ ಆಗ್ತದೆ ಬರುವಾಗ. ಇಲ್ಲಾದ್ರೆ ಕೆಲವೊಮ್ಮೆ ನಾವು ಸಪ್ರೇಟ್ ಸರ್ಚ್ ಮಾಡಿ ಹೋಗ್ಬೇಕಾಗ್ತದೆ. ಈಗ ಯಾವ್ದಾದ್ರು ಫುಡ್ ನಮ್ಗೆ ಬೇಕನ್ಸಿದ್ರೆ ಟ್ರೈ ತಿಂಡಿಲಿ ಸರ್ಚ್ ಮಾಡಿ ಹೋಗ್ಬೇಕು, ಬಟ್ ಇಲ್ಲಿ ಎಲ್ಲಾ ತರದ್ದು ಫುಡ್ ಇದೆ, ಖುಷಿ ಆಗ್ತದೆ. ಥ್ಯಾಂಕ್ ಯು. ತುಂಬಾ ಜನ ಇದ್ದಾರೆ. ಪೋಯಿ ಸತಿ ಇರೋದಲ್ಲ, ಈ ಸತಿ ನಲ್ಲ ಒಂಚೂರು ಆರ್ಗನೈಸ್ಡ್ ಆದ ಜನಗಳು ಪೋಪಿನ ಬರ್ಪಿನ ಫುಡ್ ವ್ಯವಸ್ಥೆ ಪೂರ ಬಾರಿ ಪೊರ್ಲ ಒಂದೊಂದು ಫೆಸ್ಟಿವಲ್ ಅನ್ನು ಪೂರ ಎಲ್ಲ ಅನುಭವಿಸೋಡೆ ಕುಡ್ಲದಕ್ಕಲು, ಒಂದೊಂದು ಟ್ರೀಟ್ ಪೂರ ಕುಡ್ಲದಕ್ಲೆ. ಮಂಗಳೂರವ್ರು ಅಷ್ಟೇ ಅಲ್ಲ, ಬಾಕಿ ಎಲ್ಲಾ ಕಡೆಯಿಂದಾನು ಈ ಮಂಗಳೂರಲ್ಲಿ ಏನ್ ಫುಡ್ ಫಿಯೆಸ್ಟಾ ನಡೀತಾ ಇದೆ, ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ನಮ್ಗೆ ಪ್ರೋತ್ಸಾಹ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಕೋಡೆರ ಬೈದಿತ್ತ ಕೋಡೆ ಇಂಕುಲ್ ಪಾನಿಪುರಿ ಶೋರ್ಮಾ ಒಂದು ಟ್ರೈ ಮಾಡ್ತಿದ್ದ, ಇಟ್ಸ್ ವೆರಿ ಗುಡ್. and ಎಡ್ಡೆಲ್ಲ ಕ್ರೌಡ್ಲ ಇನ್ಕ್ರೀಸ್ ಆವನುಂಡು. ಸೊ ಅಫ್ಕೋರ್ಸ್ ನೆಕ್ಸ್ಟ್ ಇಯರ್ ಇಂಕುಲ್ ಎಕ್ಸ್ಪೀರಿಯನ್ಸ್ ಮಾಡ್ಪಾಕ್ ಐಟೆಲ್ಲ ಜಾಸ್ತಿ ಫುಡ್ ಟ್ರೈ ಮಾಡ್ತಾರೆ. ಫುಡ್ ಫೆಸ್ಟಿವಲ್ ನಮ್ಗೆ ಆಲ್ರೆಡಿ ಇದು 3ನೇ ಸೀಸನ್ ಇಂದ, ನಾವು 3 ಸೀಸನ್ ಇಂದಾನು ಬರ್ತಾ ಇದೀವಿ. ನಾವಿಲ್ಲಿ ಸ್ಟಾಫ್ ನರ್ಸ್ KMC ಹತ್ತ ಬರೋದು ಎಲ್ಲರೂ. ಫುಡ್ ಚೆನ್ನಾಗಿದೆ. Hello everyone. I really enjoyed this food festival for almost 2 days. It was really awesome. ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು, ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಕೂಡ ಸೂಪರ್ ಇತ್ತು. ಸೊ ಈ ಸರ್ತಿ ವೆರೈಟೀಸ್ ತುಂಬ ಚೆನ್ನಾಗಿದೆ ಲಾಸ್ಟ್ ಟೈಮಿಗೆ ಅಂತ. ಸಖತ್ ಎಕ್ಸ್ಪೀರಿಯನ್ಸ್, ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ ಹೋಗಿ. ಮುಂಚೆ ಬೆಂಗಳೂರಲ್ಲೆಲ್ಲ ಈ ತರ ಕಂಡಕ್ಟ್ ಮಾಡ್ತಾ ಇದ್ರು, ಸೊ ನಮ್ಗೆ ಈಗ ತುಂಬಾ ಖುಷಿ ಆಗಿದೆ ಮಂಗಳೂರಲ್ಲಿ ಈ ತರ ಮಾಡ್ತಾ ಇರೋದು. ಇದು ನಿರಂತರವಾಗಿ ನಡಿಬೇಕು. ಪೂರ ಸ್ಟಾಲ್ ನಮ್ಮ ಲೇಯಿಂಡ್ ಮುಲ್ಪೊಂಡು ಎಂಗ್ಲಿಗೆ ಇಡೀ ಊರು ಬೋರ್ಡ್ ಒಂದಿದ್ದು ಆಕ್ಚುಲಿ ಪೂರ ಮುಲ್ಪನೆ ಬರ್ತದೆ. ಒಂದೊಂದು ಸ್ಟಾಲ್ ಎಂಗ್ಲಿ ಸ್ವಲ್ಪ ತಿನ್ನರಿ ಬೋರ್ಡ್ ಅವು ಎಂಗ್ಲೆ ಟ್ರೈ ಮಾಡ್ಬೋದು. ಸೊ ಮಸ್ತ್ ಖುಷಿ ಆಪುಂಡು. ವರ್ಷ ಇಂಚ ಬಂದಾಗ ಎಂಕಲ್ನ ಪೂರ ಈ ಲೈನ್ ಬೋರ್ಡ್ನಾಗ ಪೂರ ಫ್ರೆಂಡ್ಸ್ ನಾಕುಲು ದುಂಬುದಾಗ ಪೂರೆಲ್ಲ ದಿಕ್ವೇರ್ ಒಂಜಿ ಮೀಟಪ್ ಎಲ್ಲ ಕಾಪುಂಡು. ಸೊ ಇಟ್ಸ್ ವೆರಿ ಗುಡ್. ವರ್ಷ ಕಂಟಿನ್ಯೂ ಮಾಡ್ಲೇನೆ. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದಿಸ್ ಶುಡ್ ಬಿ ಅ ಟೂರಿಸ್ಟ್ ಡೆಸ್ಟಿನೇಷನ್ ಟು. ಸೊ ಐ ಕುಂಪುರ ಮಸ್ಟ್ ಹೆಲ್ಪ್ ಆಪುಂಡು. ಐ ಫೀಲ್ ಇಟ್ಸ್ ಮೈ ಪರ್ಸ್ಪೆಕ್ಟಿವ್. ನೈಸ್ ಎಕ್ಸ್ಪೀರಿಯನ್ಸ್, ಎಂಜಾಯ್ ಮಾಡ್ದ. ಬಾರಿ ಶೋಕ್ ಉಂಡು ಈ ಸಾರಿ. ಮತ್ತೆ ಕ್ರೌಡ್ ಫುಲ್ ಜಾಸ್ತಿ ಉಂಡು. ಲಾಸ್ಟ್ ಟೈಮ್ ಮಾತ್ರ ಐಟಮ್ ಈ ಸಾರಿ ಮಸ್ತ್ ಬೇತೆ ಮಸ್ತ್ ಐಟಮ್ಸ್ ಬೈದುಂಡು. ಸೊ ಏನು ಆಲ್ಮೋಸ್ಟ್ ತಿರ್ಗಿ ಅನ್ನು ಫುಲ್ ಕ್ರೌಡ್ ಅಂಜಿ ಪೋಯರ ಒಂದು ಜಾತ್ ಕ್ರೌಡ್ ಪನ್ನ ಫುಲ್ ಕುಡ್ಲ ಫುಲ್ ಮೂಲ್ಯಂಡಿ ನೀ ನಿಜ ತುಂಡ ಫುಲ್ ಜಾಲಿ ಒಂದು ತಿರ್ಗಿ ನಿಜ ಬರ್ತದೆ ಪೂರ ಎಂಜಾಯ್ ಮನ್ಪ್ಲೇ ಪನ್ಪುಂಡು ನಿಜ. ಅದು ಸ್ವಲ್ಪ ಅಂಚಿದ ದೂರ ಇಚ್ಚಿನ ಹಾಕಲ ಚುರುಪಲ್ಲಿ ಆಕ್ಚುಲಿ ಈ ಸಾರಿ ಮಾತ್ರ ಐಟಮ್ಸ್ ಮಾತ್ರ ಪನ್ಪುರ. ಲಾಸ್ಟ್ ಇಯರ್ ಮಾತ್ರ ಈ ಸಾರಿ ಐಟಮ್ಸ್ ಮಾತ್ರ ಮಸ್ತ್ ಐಟಮ್ಸ್ ಜಾಸ್ತಿ ಉಂಟು. ಅರ್ಧ ಐಟಮ್ ಜಾಸ್ತಿ ಬೈದಂಡು ಚೈನಾದ ಬೈದಾರೆ ಬೇರೆ. ಇದು ಸೆಕೆಂಡ್ ಟೈಮ್ ನಾವು ವಿಸಿಟ್ ಮಾಡುದು, ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ವಿ. ಈ ವರ್ಷ ಇನ್ನೂ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಫಸ್ಟ್ ಟೈಮ್ ವಿಸಿಟ್ ಮಾಡೋದು ಇಲ್ಲಿ, ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ನಾರ್ಮಲಿ ಮನೆಯಲ್ಲಿ ಫುಡ್ ಮಾಡ್ತೇವೆ, ಬಟ್ ನಮ್ಮ ಫೇವ್ರೆಟ್ ರೆಸ್ಟೋರೆಂಟ್ ಹೋಗ್ತೇವೆ, ಬಟ್ ಇಲ್ಲಿ ಎಲ್ಲಾ ತರದ ಇದು ಟೇಸ್ಟ್ ನಮಗೆ ಸಿಗ್ತದೆ. ಸೊ ಎಲ್ಲರೊಂದು ವಿಸಿಟ್ ಮಾಡುವ ಟೈಮ್ ಇದು. ಅದಕ್ಕೋಸ್ಕರ ಯಾರೆಲ್ಲ ಬರಲಿಲ್ಲ ದಯವಿಟ್ಟು ಬನ್ನಿ, ಒಂದು ವಿಸಿಟ್ ಮಾಡಿ. ಯಾವಾಗ ಒಂದು ಸಂಜೆ ಬನ್ನಿ,
ಇಲ್ಲಿ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬನ್ನಿ, ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಟೇಸ್ಟ್ ಸಿಗುತ್ತೆ, ನೋಡೋದು ಟೇಸ್ಟ್ ಸಿಗುತ್ತೆ. ನಾರ್ಮಲಿ ನಾವು ಮನೆಯಲ್ಲಿ ಮಾಡೋದು ರೆಗ್ಯುಲರ್ ಫುಡ್ ಇರ್ತದೆ, ಬಟ್ ಇಲ್ಲಿ ಬೇರೆ ಬೇರೆ ವೆರೈಟಿ ಇರ್ತದೆ. ಅದಕ್ಕೋಸ್ಕರ ಬಲ್ಲಿ